ನಮಸ್ಕಾರ ವೀಕ್ಷಕರೇ, ಕತೆ ಸ್ಟುಡಿಯೋಗೆ ಸ್ವಾಗತ. ದೇವರ ಹೆಸರು, ಜನರ ಭಕ್ತಿ ಮತ್ತು ತಲೆಯಿಂದ ತಲೆಮಾರಿಗೆ ಹರಿದು ಬಂದಿರೋ ಪವಿತ್ರ ಭಾವನೆಗಳು. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಚಿತ್ರರಂಗಕ್ಕೆ, ಅದರಲ್ಲೂ ಮುಖ್ಯವಾಗಿ ಬಾಲಿವುಡ್ಗೆ ಈ ಭಾವನೆಗಳೇ ಕೋಟಿ ಕೋಟಿ ಹಣ ಗಳಿಸೋ ಅತಿ ದೊಡ್ಡ ವ್ಯಾಪಾರವಾಗಿ ಬಿಟ್ಟಿದೆಯೇನೋ ಅಂತ ಅನ್ಸತ್ತೆ. ಹೌದು ವೀಕ್ಷಕರೇ, ಪ್ಯಾನ್ ಇಂಡಿಯಾ ಮತ್ತು ಮಹಾಕಾವ್ಯ ಅನ್ನೋ ಬೋರ್ಡ್ ತಗೊಂಡು ಬರೋ ನಿರ್ದೇಶಕರು ಕೇವಲ ಗಲ್ಲಾಪೆಟ್ಟಿಗೆಯ ಮೇಲೆ ಕಣ್ಣಿಟ್ಟು ಪ್ರೇಕ್ಷಕರ ಎಮೋಷನ್ಸ್ ಜೊತೆ ಆಟವಾಡುತ್ತಿದ್ದಾರೆ. ಧರ್ಮ ಮತ್ತು ದೇವರ ಹೆಸರಿನಲ್ಲಿ ಜನರನ್ನು ಚಿತ್ರಮಂದಿರಕ್ಕೆ ಕರೆಸಿ ಕೊನೆಗೆ ಕಳಪೆ ಕಂಟೆಂಟ್, ಕೀಳು ಮಟ್ಟದ ವಿಎಫ್ಎಕ್ಸ್ ಮತ್ತು ಕೆಟ್ಟ ನಟನೆಯನ್ನು ತೋರಿಸಿ ಮೋಸ ಮಾಡೋ ಟ್ರೆಂಡ್ ಹೆಚ್ಚಾಗಿದೆ. ಈ ಸಾಲಿಗೆ ಪ್ರಭಾಸ್ ಅಭಿನಯದ ಆದಿಪುರುಷ್ನಿಂದ ಹಿಡಿದು ಬ್ರಹ್ಮಾಸ್ತ್ರದವರೆಗೆ ಸಾಲು ಸಾಲು ಉದಾಹರಣೆಗಳಿವೆ. ಹಾಗಾದ್ರೆ ಕೇವಲ ದುಡ್ಡಿನ ಆಸೆಗೆ ಬಿದ್ದು ನಿರ್ದೇಶಕರು ನಾಯಕರ ಇಮೇಜ್ ಜೊತೆ ಕಥೆಯ ಮೂಲ ಸಾರವನ್ನೇ ಹಾಳು ಮಾಡ್ತಿದ್ದಾರಾ? ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರತಂಡವು ಇದೇ ಹಾದಿ ಹಿಡಿಯುತ್ತಾ ಅಥವಾ ಇತಿಹಾಸ ಸೃಷ್ಟಿಸುತ್ತಾ? ಒಂದು ಕಂಪ್ಲೀಟ್ ರಿಯಾಲಿಟಿ ಚೆಕ್ ಇಲ್ಲಿ ನೋಡೋಣ ಬನ್ನಿ. ದೇವರ ಹೆಸರಲ್ಲಿ ಪ್ರೇಕ್ಷಕರನ್ನು ಫೂಲ್ ಮಾಡಿದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ರಾವತ್ ಅವರ ಆದಿಪುರುಷ್. ರಾಮಾಯಣದಂತಹ ಪವಿತ್ರ ಕಾವ್ಯವನ್ನು ತೆರೆ ಮೇಲೆ ತರ್ತಿವೆ ಅಂತ ಆರ್ಭಟಿಸಿ ಬಂದ ನಿರ್ದೇಶಕ ಓಂ ರಾವತ್ ಕೊನೆಗೆ ಕೊಟ್ಟಿದ್ದೇನು? ವಿಡಿಯೋ ಗೇಮ್ಗಿಂತಲೂ ಕಳಪೆಯಾದ ವಿಎಫ್ಎಕ್ಸ್, ಹನುಮಂತ ಮತ್ತು ರಾವಣನ ಪಾತ್ರಗಳಿಗೆ ನೀಡಿದ ಕೀಳು ಮಟ್ಟದ ಡೈಲಾಗ್ಗಳು, ಜೊತೆಗೆ ತಪ್ಪು ಕ್ಯಾಸ್ಟಿಂಗ್. ರಾಮಾಯಣದ ನೈಜ ಸಾರವನ್ನೇ ಕೊಂದು ಪ್ರಭಾಸ್ ಅವರಂತಹ ಮಾಸ್ ಹೀರೋಗಿದ್ದ ಜಾಗತಿಕ ಇಮೇಜ್ ಅನ್ನು ಈ ಸಿನಿಮಾ ಸಂಪೂರ್ಣ ಹಾಳು ಮಾಡಿತು. ಇನ್ನು ಬ್ರಹ್ಮಾಸ್ತ್ರ ವಿಷಯಕ್ಕೆ ಬಂದರೆ, ಅಸ್ತ್ರಗಳ ಹೆಸರು ಹೇಳಿಕೊಂಡು ಪ್ರೇಕ್ಷಕರ ಭಕ್ತಿಯನ್ನು ಬಂಡವಾಳ ಮಾಡಿಕೊಳ್ಳಲು ನೋಡಿದರು. ಆದರೆ ಅತಿಯಾದ ವಿಎಫ್ಎಕ್ಸ್, ಪ್ರೇಮಕತೆಯ ಗೊಂದಲ ಮತ್ತು ಕಂಟೆಂಟ್ ಕೊರತೆಯಿಂದಾಗಿ ಪ್ರೇಕ್ಷಕರಿಗೆ ಸಂಪೂರ್ಣ ನಿರಾಸೆ ಮೂಡಿಸಿತು. ಇಲ್ಲಿ ನಿರ್ದೇಶಕರು ಮಾಡ್ತಿರೋ ಬಹುದೊಡ್ಡ ತಪ್ಪು ಅಂದರೆ ಕೇವಲ ಮೊದಲ ವಾರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಪ್ರಮೋಷನ್ಗಾಗಿ ದೇವರ ಹೆಸರನ್ನು ಬಳಸಿಕೊಳ್ಳೋದು. ನಿರ್ದೇಶಕರ ಈ ದುರಾಸೆಗೆ ಬಲಿಯಾಗ್ತಿರೋದು ಅತ್ತ ನಟರ ಕೆರಿಯರ್ ಮತ್ತು ಇತ್ತ ಪ್ರೇಕ್ಷಕರ ನಂಬಿಕೆ. ಇತಿಹಾಸ ಮತ್ತು ಕಾವ್ಯಗಳ ಮೂಲ ಕಥೆಗೆ ತಮಗಿಷ್ಟ ಬಂದಂತೆ ಟ್ವಿಸ್ಟ್ ಕೊಟ್ಟು ಭಾರತೀಯ ಸಾಂಸ್ಕೃತಿಕ ಮೌಲ್ಯಗಳನ್ನೇ ಮಣ್ಣು ಪಾಲು ಮಾಡಲಾಗ್ತಿದೆ. ಈ ಎಲ್ಲಾ ನೆಗೆಟಿವ್ ಟ್ರೆಂಡ್ ಮಧ್ಯೆ ಈಗ ಇಡೀ ದೇಶವೇ ಕಾಯ್ತಿರೋ ಸಿನಿಮಾ ಅಂದರೆ ಅದು ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ. ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಶ್ರೀರಾಮನಾಗಿ ಹಾಗೂ ಸಾಯಿ ಪಲ್ಲವಿ ಸೀತೆಯಾಗಿ ಅಭಿನಯಿಸುತ್ತಿದ್ದಾರೆ. ಸಾಯಿ ಪಲ್ಲವಿ ಅವರ ಸೌಮ್ಯತೆಗೆ ಸೀತೆಯ ಪಾತ್ರಕ್ಕೆ ಸೂಕ್ತವಾಗಿದೆ ಎನ್ನಿಸಿದರೂ ರಣಬೀರ್ ಕಪೂರ್ ಶ್ರೀರಾಮನ ಪಾತ್ರಕ್ಕೆ ಎಷ್ಟು ನ್ಯಾಯ ಮಾಡಬಹುದು ಅನ್ನೋದೇ ದೊಡ್ಡ ಪ್ರಶ್ನೆ. ಇನ್ನು ಹನುಮಂತನಾಗಿ ಬಾಲಿವುಡ್ನ ಮಾಸ್ ಹೀರೋ ಸನ್ನಿ ಡಿಯೋಲ್ ಆಯ್ಕೆಯಾಗಿದ್ದಾರೆ. ಆದರೆ ಈ ಇಡೀ ಸಿನಿಮಾಗೆ ನಿಜವಾದ ಶಕ್ತಿ, ಗಾಂಭೀರ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮೆರುಗು ತಂದಿರೋದು ಒಬ್ಬೇ ಒಬ್ಬ ವ್ಯಕ್ತಿ. ಅದುವೇ ಲಂಕಾಧಿಪತಿ ರಾವಣನಾಗಿ ಕಾಣಿಸಿಕೊಳ್ತಿರೋ ನಮ್ಮ ಕನ್ನಡದ ಹೆಮ್ಮೆಯ ನಟ ಯಶ್. ಹೌದು, ರಾಮಾಯಣದಲ್ಲಿ ರಾವಣ ಎಂದರೆ ಕೇವಲ ದುಷ್ಟ ವಿಲನ್ ಅಲ್ಲ, ಆತ ಅಸಾಧಾರಣ ಜ್ಞಾನಿ, ಶಿವಭಕ್ತ ಮತ್ತು ರಾಜಸಿಕ ವ್ಯಕ್ತಿತ್ವ ಹೊಂದಿದ ಮಹಾಪರಾಕ್ರಮಿ. ಇಂತಹ ಪವರ್ಫುಲ್ ಕ್ಯಾರೆಕ್ಟರ್ಗೆ ನಮ್ಮ ರಾಕಿ ಬಾಯ್ ಯಶ್ ಅವರು ಹೊರತು ಬೇರೆ ಯಾರು ಸಾಟಿ ಇಲ್ಲ. ಯಶ್ ಅವರ ಗಂಭೀರವಾದ ಧ್ವನಿ, ಅವರ ಪವರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಆ ರಾಜಸಿಕ ನಡಿಗೆ ಇಡೀ ಸಿನಿಮಾವನ್ನೇ ಡಾಮಿನೇಟ್ ಮಾಡುವಂತಿದೆ. ಯಾವುದೇ ನೆಗೆಟಿವ್ ಶೇಡ್ ಇದ್ದರೂ ಅದನ್ನು ತನ್ನ ನಟನಾ ಸಾಮರ್ಥ್ಯದಿಂದ ಜಾಗತಿಕ ಮಟ್ಟದಲ್ಲಿ ಹೈಲೈಟ್ ಮಾಡೋ ಕಲೆ ಯಶ್ ಅವರಿಗಿದೆ. ಕೊನೆಯದಾಗಿ ವೀಕ್ಷಕರೇ, ರಾಮಾಯಣ ಚಿತ್ರತಂಡ ಆದಿಪುರುಷ್ ಅಥವಾ ಬ್ರಹ್ಮಾಸ್ತ್ರ ಮಾಡಿದ ತಪ್ಪುಗಳಿಂದ ಪಾಠ ಕಲಿತಿದೆ ಅಂತ ಭಾವಿಸೋಣ. ಕೇವಲ ಹಣ ಗಳಿಸೋ ಒಂದೇ ಕಾರಣಕ್ಕೆ ಕಥೆಯ ಆತ್ಮವನ್ನು ಕೊಲ್ಲದೆ ಸಾಂಸ್ಕೃತಿಕ ಪವಿತ್ರತೆಗೆ ಧಕ್ಕೆ ಬಾರದಂತೆ ಅತ್ಯುತ್ತಮ ವಿಎಫ್ಎಕ್ಸ್ ಹಾಗೂ ಕಂಟೆಂಟ್ ನೊಂದಿಗೆ ಈ ಸಿನಿಮಾವನ್ನು ಪ್ರಸ್ತುತಪಡಿಸುತ್ತಾರೆ ಅನ್ನೋ ಭರವಸೆ ನಮಗಿದೆ. ನಮ್ಮ ಕನ್ನಡದ ಪ್ರೈಡ್ ರಾಕಿ ಬಾಯ್ ಯಶ್ ಅವರನ್ನು ಪವರ್ಫುಲ್ ನೆಗೆಟಿವ್ ಶೇಡ್ ನಲ್ಲಿ ರಾವಣನಾಗಿ ಕಣ್ತುಂಬಿಸಿಕೊಳ್ಳಲು ನಾವು ಕಾತುರರಾಗಿ ಕಾಯ್ತಿದ್ದೇವೆ. ರಾಮಾಯಣ ಚಿತ್ರತಂಡಕ್ಕೆ ನಮ್ಮ ಕತೆ ಸ್ಟುಡಿಯೋ ಕಡೆಯಿಂದ ಆಲ್ ದ ಬೆಸ್ಟ್. ದೇವರ ಹೆಸರಲ್ಲಿ ಸಿನಿಮಾ ಮಾಡಿ ಪ್ರೇಕ್ಷಕರನ್ನು ಫೂಲ್ ಮಾಡೋ ಈ ಬಾಲಿವುಡ್ ಟ್ರೆಂಡ್ ಬಗ್ಗೆ ನಿಮಗೇನ್ ಅನ್ಸುತ್ತೆ? ರಾಮಾಯಣದಲ್ಲಿ ಯಶ್ ಅವರ ರಾವಣನ ಲುಕ್ ನೋಡೋದಿಕ್ಕೆ ನೀವು ಕಾಯ್ತಿದ್ದೀರಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಯಶ್ ಫ್ಯಾನ್ಸ್ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿನಿಮಾ ಲೋಕದ ಸತ್ಯ ಮತ್ತು ಖಡಕ್ ವಿಶ್ಲೇಷಣೆಗಾಗಿ ನಮ್ಮ ಕತೆ ಸ್ಟುಡಿಯೋ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.